ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರಾಜಾ ಬಕ್ಷಿ ಅಗ್ರಿ ಪ್ರೋ ವಿತ್ ರಾಜಾ ಬಕ್ಷಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಹೊಸ ಇನ್ಸ್ಟಾಗ್ರಾಮ್ ವಿಡಿಯೋನ ಮೊದಲ ಸಾರಿಗೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಒಂದು ಒಳ್ಳೆಯ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಒಂದು ಸ್ಟಾಪ್ ಲಾಸ್ ಅಂಥೇಳಿ. ಈ ಸ್ಟಾಪ್ ಲಾಸ್ ಅನ್ನೋ ಪದವನ್ನು ನಾವು ಬೇರೆ ಮಾರ್ಕೆಟಲ್ಲಿ, ಈ ಶೇರ್ ಮಾರ್ಕೆಟಲ್ಲೆಲ್ಲ ಕೇಳ್ತಾ ಇರ್ತೀವಿ. ಆದರೆ ಇದೇನಪ್ಪ, ನಾವು ಅಗ್ರಿಕಲ್ಚರ್ ಚಾನಲಲ್ಲಿ ಸ್ಟಾಪ್ ಲಾಸ್ ಅಂತ ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಉತ್ತಮವಾದ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ರೈತ ಬಾಂಧವರೇ. ಈಗ ಸುಮಾರು ರೈತರು ಎಷ್ಟೊಂದು ಬಂಡವಾಳ ಹಾಕಿ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಿದ್ದಾರೆ, ಯಾವುದೇ ಬೆಳೆಗಳನ್ನ ಬೆಳೀತಿದ್ದಾರೆ, ಅವರೆಲ್ಲರೂ ಈ ಕಾನ್ಸೆಪ್ಟನ್ನ ಅಳವಡಿಸ್ಕೋಬೋದು. ಈ ಕಾನ್ಸೆಪ್ಟ್ನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಈ ಕಾನ್ಸೆಪ್ಟ್ನಲ್ಲಿ ತಾವು ಎಷ್ಟು ಬಂಡವಾಳವನ್ನು ಒಂದು ಬೆಳೆಯ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಇದು ಡಿಸೈಡ್ ಮಾಡುತ್ತೆ. ಸೊ ಈಗ ಏನಾಗುತ್ತೆ, ನೀವು ಎಷ್ಟೋ ಬಂಡವಾಳ ಹಾಕ್ತೀರಾ, ಅದು ವಾಪಸ್ ಬರುತ್ತೋ ಇಲ್ಲೋ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಯಾಕಂದರೆ ಎಲ್ಲ ನಮ್ಮ ರಿಟರ್ನ್ಸು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮಾರ್ಕೆಟ್ ಬೆಲೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಬೆಲೆ ಕಡಿಮೆ ಆಯಿತು ಅಂತೇಳಿದ್ರೆ ನಾವು ಹಾಕಿರೋ ಬಂಡವಾಳ ಲಾಸ್ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟು ಬಂಡವಾಳನ ಹಾಕಬೇಕು, ಎಷ್ಟು ಹಾಕಿದರೆ ನಾವು ಸೇಫರ್ ಸೈಡಲ್ಲಿ ಇರ್ತೀವಿ, ನಮ್ಗೆ ಎಷ್ಟೇ ಇಳುವರಿ ಜಾಸ್ತಿ ಬರಲಿ, ಆ ಬಂಡವಾಳದಲ್ಲೇ ನಾವು ಒಳ್ಳೆ ಉತ್ತಮವಾದ ಇನ್ಪುಟ್ನ ಬಳಸಿ, ಒಳ್ಳೆ ಮ್ಯಾನೇಜ್ಮೆಂಟ್ನ ಬಳಸಿಬಿಟ್ಟು, ಒಳ್ಳೆ ಪ್ರಾಡಕ್ಟ್ಸ್ನ ಬಳಸ್ಬಿಟ್ಟು ನಾವು ಹೆಚ್ಚು ಇಳುವರಿಯನ್ನು ತೆಗಿಬೇಕೇ ಹೊರತು, ನಾವು ಎಷ್ಟೇ ಹೆಚ್ಚು ಇಳುವರಿ ತೆಗೀಲಿ, ನಮಗೆ ಪ್ರೈಸ್ ಅನ್ನೋದು ಕೆಳಗಡೆ ಬಂದಾಗ ನಮಗೆ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಬಾಳೆಯನ್ನು ತೊಗೊಳ್ಳೋಣ. ಏಲಕ್ಕಿ ಬಾಳೆ ಬೆಳೀತಾರೆ ರೈತರು. ಏಲಕ್ಕಿ ಬಾಳೆ ಬೆಳಿಬೇಕಾದ್ರೆ ಈಗ ಒಂದು ಏಲಕ್ಕಿ ಬಾಳೆಗೆ ನಾವು ಆ್ಯಾವ್ರೇಜ್ ಲೋಯೆಸ್ಟ್ ಇಳುವರಿ ಎಷ್ಟು ಬರ್ಬೋದು ಒಂದು ಗೊನೆ ಅಂತ ಹೇಳಿದ್ರೆ 10 ಕೆ ಜಿ ಒಂದು ಆ್ಯಾವ್ರೇಜ್ ಈಲ್ಡ್ ನಮಗೆ ಬರುತ್ತೆ ಮಿನಿಮಮ್ ಮೇಂಟೆನೆನ್ಸಲ್ಲಿ. ಅಂದರೆ 10 ಕೆ ಜಿನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈಗ ಎಷ್ಟು ಲೋಯೆಸ್ಟ್ ಪ್ರೈಸ್ ಹೋಗ್ಬೋದು ನಮ್ಮ ಏಲಕ್ಕಿ ಬಾಳೆದು? ಲೋಯೆಸ್ಟ್ ಪ್ರೈಸ್ ಏನು ಹೋಗಿದೆ? ಫಾರ್ ಎಕ್ಸಾಂಪಲ್ಗೆ ನಾನು 10 ರೂಪಾಯಿ ಅಂತ ತೊಗೊಳ್ತೀನಿ. ಈಗ 10 ಕೆ ಜಿ ಇಂಟು 10 ರೂಪಾಯಿ, ಅಲ್ಲಿಗೆ ಎಷ್ಟಾಗುತ್ತೆ? 100 ರೂಪಾಯಿ. ಹಾಗೆ ನಾನು ಒಂದು ಗಿಡಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಾನು ಸೇಫ್ ಸೈಡಲ್ಲಿ ಇರ್ತೀನಿ. ಅದಕ್ಕಿಂತ ಹೆಚ್ಚು ನಾನು ಇನ್ವೆಸ್ಟ್ ಮಾಡಿದಾಗ ನನ್ನ ಇನ್ವೆಸ್ಟ್ಮೆಂಟು ರಿಸ್ಕಲ್ಲಿ ಇರುತ್ತೆ. ಗೊತ್ತಾಯ್ತಾ? ಈಗ ಇದೇ ರೀತಿ ನಾವು ಬೇರೆ ಬೇರೆ ಬೆಳೆಯಲ್ಲಿ ಫಸ್ಟು ನಾವು ಎಷ್ಟದಕ್ಕೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇನ್ವೆಸ್ಟ್ಮೆಂಟ್ ಅಂತ ಡಿಸೈಡ್ ಮಾಡಿಬಿಟ್ಟು, ಅಷ್ಟರೊಳಗಡೆ ಈಗ ನಮಗೆ ಅದರಲ್ಲಿ 20-30 ರೂಪಾಯಿ ನಮಗೆ ಫಿಕ್ಸ್ ಕಾಸ್ಟೇ ಇರುತ್ತೆ. ಲ್ಯಾಂಡ್ ಪ್ರಿಪ್ರೇಷನ್ ಆಗಿರಲಿ, ಸಸಿ ಖರೀದಿ ಮಾಡೋದಾಗಿರಲಿ, ಈ ಥರ ಬೇರೆ ಬೇರೆ ಇದಿರುತ್ತೆ. ಈಗ ನಮಗೆ ನೆಕ್ ಟು ನೆಕ್ ಅಷ್ಟು ಮಾಡೋಕ್ಕಾಗಿಲ್ಲ, ಒಂದು 10-20 ರೂಪಾಯಿ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕಿಂತ ಜಾಸ್ತಿ ನಾವು ಇನ್ವೆಸ್ಟ್ ಮಾಡಿದಾಗ ಲಾಸ್ ಆದರೆ ನಮಗೆ ನಾವು ಕೈ ಸುಟ್ಕೊಳೋ ಅಂಥ ತುಂಬ ಸಿಚುವೇಶನ್ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ಕ್ರಾಪ್ ಡಿಪೆಂಡ್ ಆಗುತ್ತೆ. ಆದರೆ ಸುಮಾರು ಬೆಳೆಗಳಲ್ಲಿ ಇದು ಚೆನ್ನಾಗಿ ಕೆಲಸನ ಮಾಡುತ್ತೆ. ನಮ್ಮ ಒಂದು ಮಿನಿಮಮ್ ಇಳುವರಿ ಎಷ್ಟಪ್ಪ ಬಂದೇ ಬರುತ್ತೆ ಅನ್ನೋ ಒಂದು ಇಳುವರಿ ಮತ್ತು ಮಿನಿಮಮ್ ಪ್ರೈಸ್ನ ನಾವು ಇಂಟು ಮಾಡಿ, ಆ ಕಾಸ್ಟ್ ಆಫ್ ಕಲ್ಟಿವೇಷನ್ ಪರ್ ಪ್ಲ್ಯಾಂಟ್, ಅಷ್ಟರೊಳಗೆ ನಾವು ನಮ್ಮ ಖರ್ಚನ್ನ ಮ್ಯಾನೇಜ್ ಮಾಡೋ ಅಂಥದ್ದು ಮಾಡಿದಾಗ ನಮಗೆ ಹೆಚ್ಚು ಇಳುವರಿ ಬಂದ್ರೂ ನಮಗೆ ಲಾಭ ಜಾಸ್ತಿ ಆಗುತ್ತೆ. ಹಾಗೆ ಹೆಚ್ಚು ರೇಟ್ ಸಿಕ್ಕಾಗೂ ನಮಗೆ ಲಾಭ ಹೆಚ್ಚಾಗುತ್ತೆ. ಲಾಸು ನಮಗೆ ಮಿನಿಮಮ್ ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ನಮ್ಮ ಲಾಸ್ನ ನಾವು ಡಿಸೈಡ್ ಮಾಡ್ಬೋದು. ಕೆಲವೊಂದು ಸಲ ನಮ್ಮ ಕೈ ಮೀರಿ ಕೆಲವೊಂದು ಸಲ ಹೋಗಿ ಖರ್ಚುಗಳಾಗ್ತವೆ. ಅಲ್ಲಿ ತಾವು ಹುಷಾರಾಗಿ ಮಾಡಬೇಕಂಥದ್ದು. ಇದೇ ಖರ್ಚಿನೊಳಗೆ ನಾವು ಬೆಳೆನ ಮೇಂಟೈನ್ ಮಾಡಿದಾಗ ನಾವು ಒಳ್ಳೆಯ ಲಾಭವನ್ನು ಪಡಿಬೋದು. ಧನ್ಯವಾದ.